ಪ್ರೀತಿ ಬಂಧುಗಳೇ, ನಮಸ್ಕಾರ. ನನ್ನ ಹೆಸರು ಮಹೇಶ್ ದಾಸ್ ಅಂತ, ವಕೀಲರ ಕೆಲಸ ಮಾಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ಇಡೀ ಜಗತ್ತೇ ಇವತ್ತು ಬುದ್ಧ ಪೂರ್ಣಿಮೆಯನ್ನು ಆಚರಿಸ್ತಾ ಇದೆ. ತಥಾಗತ ಗೌತಮ ಭಗವಾನ್ ಬುದ್ಧರು ಭಾರತ ದೇಶದಲ್ಲಿ ಉದಯಿಸಿ ತಮ್ಮ ಧಮ್ಮವನ್ನು ಇಡೀ ಪ್ರಪಂಚಕ್ಕೆ ಸಾರಿದಂಥ ಮಹಾನ್ ಪುರುಷೋತ್ತಮರು. ಬುದ್ಧನ ಸರ್ವಕಾಲಿಕ ಸಂದೇಶ ಮಧ್ಯಮ ಮಾರ್ಗ. ಏನು ಬುದ್ಧ ತಿಳಿಸ್ಕೊಟ್ಟಂಥ ಮಧ್ಯಮ ಮಾರ್ಗ ಅಂದರೆ, ಯಾರಿಗೂ ಹಾನಿಯನ್ನು ಮಾಡದೆ ಸದಾ ಒಳಿತನ್ನು ಬಯಸುವಂತಹ ಒಂದು ಕೆಲಸವನ್ನು ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಪ್ರತಿಯೊಬ್ಬ ಮಾನವ ಜೀವಿಯು ಅನುಸರಿಸಬೇಕು ಅನ್ನೋದನ್ನು ಭಗವಾನ್ ಬುದ್ಧರು ತಿಳಿಸ್ಕೊಟ್ರು. ಭಗವಾನ್ ಬುದ್ಧರು ನಾನೊಬ್ಬ ದೇವರು, ನಾನೊಬ್ಬ ಅವತಾರ ಪುರುಷ ಅಂತ ಎಲ್ಲೂ ಹೇಳಲಿಲ್ಲ. ನಾನೊಬ್ಬ ಒಂದಷ್ಟು ಸತ್ಯಗಳನ್ನು ಕಂಡುಕೊಂಡಿದ್ದೇನೆ, ಆ ಸತ್ಯಗಳನ್ನು ನೀವು ಸಹ ಕಂಡುಕೊಳ್ಬೋದು, ಪ್ರತಿ ಮಾನವರು ಕಂಡುಕೊಳ್ಬೋದು, ಆ ಮೂಲಕ ಧಮ್ಮ ಮಾರ್ಗದಲ್ಲಿ ನಿಮ್ಮ ಜೀವನವನ್ನು ನಡೆಸ್ಬೋದು ಅಂತ ಸುಮಾರು 2600 ವರ್ಷಗಳ ಹಿಂದೆಯೇ ಈ ಮಾನವ ಕುಲಕ್ಕೆ ತಿಳಿಸಿದಂಥ ದೊಡ್ಡ ತತ್ವಜ್ಞಾನಿ. ತಥಾಗತ ಭಗವಾನ್ ಬುದ್ಧರನ್ನು ಏಷ್ಯಾದ ದೊಡ್ಡ ತತ್ವಜ್ಞಾನಿ ಅಂತ ಕರೀತಾರೆ. ಇಡೀ ಪ್ರಪಂಚದ ಮೊಟ್ಟ ಮೊದಲ ಒಂದು ಬೆಳಕು ಅಂದರೆ ತಥಾಗತ ಭಗವಾನ್ ಬುದ್ಧರು. ಭಗವಾನ್ ಬುದ್ಧರ ಒಂದು ಸಂದೇಶ ಏನು ಹೇಳ್ತದೆ ಅಂದರೆ, ಅತ್ತ ದೀಪೋಭವ, ನಿನಗೆ ನೀನೇ ಬೆಳಕು, ನಿನ್ನ ಜೀವನವನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ, ನಿನ್ನ ಜೀವನವನ್ನು ವಿಕಾಸಗೊಳಿಸಲಿಕ್ಕೆ ನೀನೇ ಪ್ರಯತ್ನಿಸಬೇಕು ಅನ್ನೋ ಸಂದೇಶ ಇಡೀ ಮಾನವ ಕುಲವನ್ನು ಎಚ್ಚರಿಸುವಂಥ ಒಂದು ಸಂದೇಶ. ಈಗ ಪ್ರಸ್ತುತ ಸಮಾಜ ಎದುರಿಸ್ತಾ ಇರುವಂತಹ ಎಲ್ಲ ಅನಿಷ್ಟಗಳಿಗೆ, ಎಲ್ಲ ಮೌಢ್ಯಗಳಿಗೆ, ಎಲ್ಲ ದುಃಖ ದುಮ್ಮಾನಗಳಿಗೆ ಮನುಷ್ಯನ ಅಪಹಪಿತನ, ಲೋಭತನ, ದುರಾಸೆಗಳೇ ಕಾರಣ ಆಗಿದೆ. ಇಂತಹ ದುರಾಸೆಗಳಿಂದ, ದುಃಖ ದುಮ್ಮಾನಗಳಿಂದ ಬಿಡುಗಡೆ ಹೊಂದಿ ಅಂತ ತನ್ನ ಪಂಚಶೀಲಗಳ ಮೂಲಕ ಜಗತ್ತಿಗೆ ಸಂದೇಶವನ್ನು ಸಾರಿದ್ರು. ಬಹಳ ಮುಖ್ಯವಾಗಿ ಪಂಚಶೀಲಗಳು, ಯಾರಿಗೂ ಹಾನಿ ಮಾಡಬೇಡ, ಇನ್ನೊಬ್ಬರ ವಸ್ತುವನ್ನು ಕದಿಬೇಡ, ಸದಾ ದಾನಶೂರನಾಗಿರು, ತನ್ನ ಜೀವನವನ್ನು ಪರಿಶುದ್ಧವಾಗಿ ನಡೆಸು, ನಿನ್ನನ್ನು ಮತ್ತು ನಿನ್ನ ದೇಹವನ್ನು ಕೆಡಿಸುವಂತಹ ಪದಾರ್ಥಗಳಿಂದ ದೂರ ಇರು ಅನ್ನುವ ಸಂದೇಶ ಇಡೀ ಮಾನವ ಕುಲಕ್ಕೆ ತುಂಬ ಅತಿ ಮುಖ್ಯ. ಭಾರತದಂತಹ ಒಂದು ವೈವಿಧ್ಯಮಯ ದೇಶದಲ್ಲಿ ಬುದ್ಧನ ತತ್ವಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಸಿಗಲಿಲ್ಲ ಅಂದರೆ, ಒಂದು ಪರಮ ಕಾರುಣ್ಯವನ್ನು ಬೋಧಿಸುವಂತಹ, ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂತಹ, ಸಮತೆಯಿಂದ ಜೀವನ ನಡೆಸುವಂತಹ, ಒಂದು ದುರಾಸೆಗಳಿಂದ ಮುಕ್ತನಾಗಿ ಸದಾ ಅಹಿಂಸೆಯನ್ನು ಪಾಲನೆ ಮಾಡುವಂತಹ ತತ್ವಗಳು ಭಾರತಕ್ಕೆ ಬುದ್ಧನಿಂದ ಸಿಕ್ಕಿರೋ ಕಾರಣದಿಂದಲೇ ಹಲವಾರು ಧರ್ಮಗಳ, ಹಲವಾರು ಪ್ರಾಂತ್ಯಗಳ, ಹಲವಾರು ಭಾಷೆಗಳ ಜನರು ಒಂದು ಸಮೃದ್ಧಿಯಾದಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಭಗವಾನ್ ಬುದ್ಧನ ಸಂದೇಶ ಹೇಗಿದೆ ಅಂದರೆ, ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡ, ಪ್ರತಿಯೊಂದು ವಿಚಾರವನ್ನು ವಿಮರ್ಶೆಗೆ ಒಳಪಡಿಸು, ಅದು ಸರಿ ಅನಿಸಿದರೆ ಅದನ್ನು ನೀನು ಅನುಸರಿಸು, ಆ ಮೂಲಕ ನಿನ್ನನ್ನು ನೀನು ಪರೀಕ್ಷೆಗೆ ಒಳಪಡಿಸಿಕೋ ಎನ್ನುವ ಸಿದ್ಧಾಂತ ಇದೆಯಲ್ಲ. ಜಗತ್ತಿನ ಯಾವ ತತ್ವಜ್ಞಾನಿಯೂ ಸಹ ಮನುಷ್ಯರಿಗೆ ಇಷ್ಟೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ. ಬುದ್ಧರ ಧಮ್ಮಪದ ಸಂದೇಶ ಹೇಗಿದೆ ಅಂದರೆ, ಸಬ್ಬ ಪಾಪಸ್ಸಾಕರಣಂ ಕುಶಲಸ್ಸ ಉಪಸಂಪದ ಸಚಿತ್ತ ಪರ್ಯೋತಪನಂ ಏತಂ ಬುದ್ಧಾನುಶಾಸನಂ. ಯಾರಿಗೂ ಕೆಡುಕನ್ನು ಮಾಡದೆ, ಯಾವ ತಪ್ಪನ್ನು ಮಾಡದೆ ಸದಾ ತನ್ನ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಳುವುದೇ ಬುದ್ಧನ ಅನುಶಾಸನ ಅನ್ನೋ ಒಂದು ತತ್ವ ಇದೆಯಲ್ಲ, ಇಡೀ ಮಾನವ ಕುಲಕ್ಕೆ ದಾರಿದೀಪ ಆಗುವಂತಹ ತತ್ವ. ಈ ತತ್ವವನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಭಗವಾನ್ ಬುದ್ಧರ ಈ ಬುದ್ಧ ಜಯಂತಿಗೆ ಸಾರ್ಥಕವಾಗ್ತದೆ. ಆ ಮೂಲಕ ಸಕಲ ಜೀವಿಗಳಲ್ಲಿ ಒಳಿತನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಬುದ್ಧನ ಸಂದೇಶವನ್ನು, ಬುದ್ಧನ ತತ್ವವನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡೋಣ. ಆ ಮೂಲಕ ಈ ಬುದ್ಧ ಪೂರ್ಣಿಮೆಯನ್ನು, ಬುದ್ಧ ಜಯಂತಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ, ಬುದ್ಧ ಪ್ರಭೆ ಹಿಂದೆಗಿಂತಲೂ ಹೆಚ್ಚಿನ ಪ್ರಕಾಶಮಾನವಾಗಿ ಜನರನ್ನು ಆವರಿಸಿಕೊಳ್ತಾ ಇದೆ. ಜಗತ್ತಿನ 49 ದೇಶಗಳು ಬುದ್ಧನ ತತ್ವಗಳನ್ನ ಅನುಸರಿಸ್ತಾ ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾವೆ. ಅಂತಹ ಬುದ್ಧನ ತತ್ವಗಳನ್ನು ಪ್ರತಿಯೊಬ್ಬ ಮನುಷ್ಯರು, ಪ್ರತಿಯೊಬ್ಬ ಜೀವಿ ಅನುಸರಿಸುವ ಮೂಲಕ ಇಡೀ ಸಮಾಜವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿಕ್ಕೆ ಕಾರಣೀಭೂತರಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಕರೋನಾ ಕಾಲಘಟ್ಟದಲ್ಲಿ ಬುದ್ಧನ ಕುರಿತು ಸ್ನೇಹಿತರೆಲ್ಲ ಸೇರಿಕೊಂಡು ಬರೆದಂಥ ಒಂದು ಅಭಿಪ್ರಾಯ ಕವಿತೆಯಾಗಿ ಮೂಡಿಬಂದಿದೆ. ಬುದ್ಧನೆಂದರೆ ಸದಾ ಜಾಗೃತನಾಗಿರುವ ಎಂಬ ಪ್ರಜ್ವಲಿಪ ಬೆಳಕು, ಅಂಧಶ್ರದ್ಧೆ ತೊರೆದಾತ,
ಗಳಿಸಿದ್ದನ್ನು ಸದ್ಬಳಕೆ ಮಾಡಿರೆಂದಾತ. ಜೀವನ ಮಾರ್ಗ ತೋರಿದ ಮಹಾಸಾಗರ. ಬುದ್ಧನೆಂದರೆ ಶಾಂತ ಚಿತ್ತ, ಸತ್ ಚಿಂತನೆಯ ಧೂತ, ಜಾತಿಗಳಿಗೆ ಅತೀತ, ಸರ್ವರಿಗೂ ಪ್ರೇರಣಾದಾತ, ಎಲ್ಲರೂ ಅನುಕರಣೀಯ, ತಿಳುವಳಿಕೆಯ ಭಾವ. ಬುದ್ಧನೆಂದರೆ ನಿರಾಡಂಬರ, ಸುಭಿಕ್ಷ ಜೀವನದಾತ, ನೋವಿನ ಶಾಂತಿಧೂತ, ಸದಾ ಮಮತೆ, ಸರಳತೆಯ ಭಾವ. ಬುದ್ಧನೆಂದರೆ ಎಲ್ಲವನ್ನೂ ಕೊಡುವ ಕಡಲು, ಸರ್ವಕಾಲಿಕ ದಾರಿ ತೋರಿದ ಗುರುವು, ಅತಿ ಸರಳ ಸುಂದರ ಸತ್ಯದ ಮಾರ್ಗ. ನಮ್ಮ ವಿಡಿಯೋಗಳು ಇಷ್ಟವಾದಲ್ಲಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.